ಅಂದ್ರೆ ಗುಣಮಟ್ಟದ ಶಿಕ್ಷಕರು ಇಲ್ಲ ಇದ್ರೆ ಗುಣಮಟ್ಟದ ಶಿಕ್ಷಣನೂ ಇಲ್ಲ ಸಿಗ್ತದೆ, ಆಧುನಿಕ ಶಿಕ್ಷಣ ಸಿಗ್ತದೆ, ಇಂಗ್ಲಿಷ್ ಭಾಷೆ ಕಲಿಸ್ತಾ ಇದೀವಿ, ತಂತ್ರಜ್ಞಾನ ಕಲಿಸ್ತಾ ಇದೀವಿ, ಬಿಸಿ ಊಟ ಕೊಡ್ತಾ ಇದೀವಿ, ಯೂನಿಫಾರ್ಮ್ ಕೊಡ್ತಾ ಇದೀವಿ, ನಿಮಗೆ ಶೂ ಕೊಡ್ತಾ ಇದೀವಿ. ಎಲ್ಲಿ ಕೊಡ್ತಾರೆ ಇದನ್ನ? ₹1 ನಿಮ್ಗೆ ಖರ್ಚಿಲ್ಲ. ಎಲ್ಲಿಗೆ ಸೇರಿಸ್ಬೇಕೀಗ? ಎಲ್ಲರಿಗೂ ಹೇಳಿ, ನೀವು ಮುಂದೆ ಸರ್ಕಾರಿ ಶಾಲೆ ಮಕ್ಕಳು ಅದೇ ಎತ್ಕೊಂಡು ನಡಿಬೇಕು. ನಿಮ್ಗಿನ್ನ ನಿಮ್ ಪ್ರೈವೇಟ್ ಸ್ಕೂಲ್ಗಿನ್ನ ನಮ್ಮ ಸ್ಕೂಲು ನಂಬರ್ 1. ಯಾರ್ದ ಸ್ಕೂಲ್ ನಂಬರ್ 1? ಈ ಹೆಮ್ಮೆ ನಿಮ್ಗೆ ಇನ್ ಮುಂದೆ ಬರ್ಬೇಕು. ಪ್ರೈವೇಟ್ ಸ್ಕೂಲ್ಗೆ ಐತೆ, ಇದೇನು ಪ್ರೈವೇಟ್ ಹೋದೆ ನೀನು ಅಂತ ರೇಗಿಸ್ಬೇಕು ಅವ್ರಿಗೆ. ಅಲ್ಲೇನಿದ್ದು ನಿಮ್ಗೆ ಎಷ್ಟು ಇಲ್ಲ, ಅವ್ನ ಸವಲತ್ತಿಲ್ಲ, ಅಲ್ಲಿಗೆ ಹೋಗ್ತೀವಿ, ನಿಮ್ ಬರೀ ಒಂದು ಬಸ್ಸು ಒಂದು ಟೈ ಎತ್ಕೊಂಡು ಹೋಗ್ತೀವಿ. ಬೇಕಾದ್ರೆ ಈ ಬಾರಿ ಎಷ್ಟು ಜನ ಮಕ್ಳಿದ್ದಾರೆ ಹೇಳಮ್ಮ? ಇಡೀ ಮಳವಳ್ಳಿ ತಾಲೂಕಿನ ಎಲ್ಲ ಶಾಲೆ ಮಕ್ಕಳು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಟೈ ನಾನು ಕೊಡಿಸ್ತೀನಿ. ಇನ್ನೇನಿಲ್ಲ ತಾನೆ. ಪ್ರೈವೇಟ್ನವ್ರಿಗಿನ್ನ ಗ್ರೇಟ್ ಆದ್ರೆ ಅಲ್ಲಿಗೆ ಅಕ್ಕಂಬಲ್ಲಿ ಯೂನಿಫಾರ್ಮ್ ಜೊತೆ ಟೈನು ನಾನೇ ಕೊಡಿಸ್ತೀನಿ. 16,000 ಜನ ಇವತ್ತೇ ಆರ್ಡರ್ ಕೊಟ್ಬಿಡುವ, ನಾಳೆ ಕೊಟ್ಟು. ಈ ರೀತಿನಲ್ಲಿ ನಮ್ಮನ್ನ ಏನು ಹಳ್ಳಿಗಾಡಿನ ಜನ ಅಂತಾರೆ, ಬಹಳ ಕೀಳಾಗಿ ನೋಡ್ತಿರು. ಇವಾಗ ವಿದ್ಯೆ ಗೊತ್ತಿಲ್ಲ, ಈಗ ಸರ್ಕಾರಿ ಶಾಲೆಯಲ್ಲಿ ತಾತ್ಸಾರ ಮನೋಭಾವದಲ್ಲಿ ನೋಡ್ತಿರು. ಮುಂದೊಂದು ದಿನ ಎದೆ ತಟ್ಟಿ ನನ್ನ ಜನನ ಮಳವಳ್ಳಿ ತಾಲೂಕಿನಿಂದ ಓದ್ ಬಂದವರು ಅಂತಾರೆ, ಉತ್ತಮ ಶಿಕ್ಷಣ ಪಡೆದವರು ಅನ್ನೋ ರೀತಿಯಲ್ಲಿ ಮಳವಳ್ಳಿ ವಿದ್ಯಾರ್ಥಿಗಳು ನಿಲ್ಲಬೇಕು ಅನ್ನೋದು ನನ್ನ